ಆ, ಈ ಫಿಲಮ್ ನಾನೇನು ಕೋ ಪ್ರೊಡ್ಯೂಸರ್ ಅನ್ನಲ್ಲ. ನಮ್ಮ ಫ್ರೆಂಡ್ ಪ್ರಜ್ವತ್ ಏನೋ ಒಂದು ಕಷ್ಟ ಅಂತ ಫಿಲಮ್ ಮಾಡಬೇಕಾದ್ರೆ ಏನೋ ಊಟಕ್ಕೆ ಅದಕ್ಕೆ ಇದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ ಅಷ್ಟೇ, ಎಡಿಟಿಂಗ್ಗೆ ಅದಕ್ಕೆ ಇದಕ್ಕೆ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ಟು ನಾನೇನು ಪ್ರೊಡ್ಯೂಸರ್ ಏನಲ್ಲ. ಇದು ನಂದು ಪ್ರಜ್ವತ್ತು ತುಂಬ ಇವಾಗಿಂದಲ್ಲ, ಆಲೇ ಒಂದು 20 ವರ್ಷದಿಂದ ಫ್ರೆಂಡ್ಸು. ಕಾಲೇಜಿಂದ ಇದ್ದಾಗ ಸ್ಟಾರ್ಟ್ ಮಾಡಿದ್ದು ಫಿಲಮ್ ಮಾಡಬೇಕು ಅಂತ, ಒಂದು ಫಿಲಮ್ ಮಾಡೋಣ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅವಾಗಿಂದ ಪ್ಲ್ಯಾನ್ ಮಾಡ್ಕೊಂಡು ಫಿಲಮ್ ಮಾಡ್ಕೊಂಡು ಏನೋ ಪ್ಲಸ್ ಸ್ಟೋರಿ ಮಾಡ್ಕೊಂಡು ಎಲ್ಲ ಅವ್ರ ಪ್ರೊಡ್ಯೂಸರ್ ಹತ್ರ ಹೋಗಿ ಹೋಗಿ ಹಲ್ದಿ ಸಿಕ್ಕಾಪಟ್ಟೆ ಸುಸ್ತಾಗಿ ಕೊನೆಗೆ ಒಂದು ಫಿಲಮ್ ಟೇಕಪ್ ಆಯಿತು, ರಾಧಾ ರಾಘವ ಅಂತ. ಆ ಸ್ಟೋರಿಗೆ ಎಲ್ಲ ಮುಗಿಸಿ ಎಲ್ಲ ಒಂದು 2 ವರ್ಷ ಟೈಮ್ ವೇಸ್ಟ್ ಮಾಡಿದ್ವಿ. ಟೈಮ್ ವೇಸ್ಟ್ ಆದಮೇಲೆ ಕೊನೆಗೆ ಪ್ರೊಡ್ಯೂಸರ್ ಓಡೋದ ಅವನು ಎಲ್ಲೋದು ಗೊತ್ತಾಗಿಲ್ಲ. ಅದಾಯ್ತು, ಮುಗೀತು. ಅದು ಮುಗಿದಾದ್ಮೇಲೆ ಇನ್ನೊಂದು ಯಾವುದೋ ಫಿಲಮ್ ಮಾಡಿ ಯಾರು ಅಲ್ಲೂರಿಗೂ ಅಂತ ಒಬ್ಬರು ಬಂದರು, ನಾನು ಮಾಡ್ತೀನಿ ಅಂತ. ಅವ್ರು ಬಂದು ಅವ್ರು ಸ್ವಲ್ಪ ತಲೆ ತಿಂದು ಅವ್ರು ಸ್ವಲ್ಪ ಕಾಸಿಗೆ ಚೆನ್ನಾಗಿ ಮಾಡ್ಕೊಂಡು ಹೋಯ್ತು. ಅದು ಹೋಯ್ತು, 4 ವರ್ಷ ಹೋಯ್ತು ನಮ್ಮದು. ಅದು ಆಯಿತು. ಮನೆಯದು ಒಂದು ಫ್ಯಾಕ್ಟ್ರಿ ಇತ್ತು, ಫ್ಯಾಕ್ಟ್ರಿ ಹಾಳಾದ್ವಿ. ಹಾಳಾದ್ಮೇಲೆ ಕೊನೆಗೆ ಈಚೆ ಬಿದ್ದಾದ್ಮೇಲೆ ಕೊನೆಗೆ ಇವನು ಒಂದು ಕೆಲಸ ಸೇರ್ಕೊಂಡ, ನಾನು ಕೆಲಸ ಸೇರ್ಕೊಂಡೆ. ಇವಾಗ ಕೆಲಸ ಸೇರ್ಕೊಂಡು ಅವನು ಇಲ್ಲ, ಆ್ಯಕ್ಚುಲಿ ರಿಯಲ್ ಸ್ಟೋರಿ ಇದು. ಅವನು ಯಾವುದೋ ಕಂಪ್ನಿ ಇಲ್ಲ ಆ್ಯಕ್ಚುಲಿ ಇದು ಅವ್ನು ಕೆಲಸ ಸೇರ್ಕೊಂಡು ಅವನೇನೋ ಮಾಡಬೇಕು ಅಂತ ಡೈಲಿ ಕೆಲಸಕ್ಕೆ ಬೆಳಗ್ಗೆ ಇಲ್ಲಿಂದ ಸರ್ಜಾಪುರಕ್ಕೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿ ದುಡ್ದು ಆ ಬರೋ ದುಡ್ಡಲ್ಲಿ ತಿಂಗಳು ಉಳಿಸಿ ನಾವು ಸ್ವಲ್ಪ ನಾನು ಸ್ವಲ್ಪ ಇನ್ಕಮಲ್ಲಿ ಉಳಿಸಿ ಎಲ್ಲ ಏನೋ ಮಾಡಿ ಕೊನೆಗೆ ಒಂದು ಫಿಲಮ್ ಮಾಡೋಣ ಅಂತ ಕೀರ್ತಿ ಲವ್ ಯು ಅಂತ ಮಾಡಿದ್ವಿ. ಅದು ಹೆಂಗೋ ಪಾಪ ಅವನೇ ಒಂದಿನ 100 ಕಿಲೋಮೀಟರ್ ಪಾಪ ಅಪ್ ಆ್ಯಂಡ್ ಡೌನ್ ಮಾಡಿ ದುಡಿಯೋಕೆ ಕಾಸು ಪಾಪ ಬರೋ 1 ರೂಪಾಯಿ ಖರ್ಚು ಮಾಡಲ್ಲ, ಮನೆಗೆ 1 ರೂಪಾಯಿ ಕೊಡಲ್ಲ. ಅವ್ರ ಅಮ್ಮ ಪಾಪ ದಿನ ಹೋಗಿತಾರೆ, ಮನೆಗೆ 1 ರೂಪಾಯಿ ಕೊಡಲ್ಲ ಅಂತ ಪಾಪ ಎಲ್ಲ ಇದು ಮಾಡಿ ಪಾಪ ಅವನು ಎಲ್ಲ ಒಂದು ಫಿಲಮ್ಗೆ ಸುರಿದಿದ್ದಾನೆ. ಆಮೇಲೆ ಕೊನೆಗೆ ಲಾಸ್ಟಲ್ಲಿ ಅಕ್ಕ ಬಂದು ಜಾಯ್ನ್ ಮಾಡಿದ್ರು, ಎಲ್ಲ ಮಾಡ್ಕೊಂಡು ನಾನೇನು ಫಿಲಮ್ ಪ್ರೊಡ್ಯೂಸ್ ಏನು ಮಾಡೇ ಇಲ್ಲ. ನಾನು ಏನೋ ಈ ಫಿಲಮಲ್ಲಿ ಊಟ ಗಿಡ ತಂದು ಕೊಟ್ಟಿರ್ಬೋದು, ಆಮೇಲೆ ಏನೋ ಗಾಡಿ ತಂದು ಕೊಟ್ಟಿರ್ಬೋದು ಅಷ್ಟೇ. ಅದು ಬಿಟ್ಟು ನಮ್ಗೆ ಪ್ರೊಡ್ಯೂಸರ್ ಏನಲ್ಲ. ಥ್ಯಾಂಕ್ ಯು ಅಷ್ಟೇ. ಯತೀಶ್ ಅಣ್ಣ ಆಕ್ಚುಲಿ ಮೊದಲಿಗೆ ನಾನು ಮಾತಾಡಲ್ಲ ಅಂತ ಇದ್ರು. ಹಾ, ಹೌದು, ಅವ್ರು ಹೀರೋಗಿ ಬಂದಿದ್ದು ನಮ್ಮ ಫಿಲಮ್ಗೆ. ಆಮೇಲೆ ಅದು ಅಷ್ಟು ಸ್ಟಾಪ್ ಆಗ್ಬಿಡ್ತು ಫಿಲಮ್. ಅಲ್ಲ ಯತೀಶ್ ಅವರೇ, ಮಾತಾಡಲ್ಲ ಅಂತ ಫುಲ್ ಫಿಲ್ಟರೇ ಇಲ್ದಂಗೆ ಎಲ್ಲಾರ್ದು ಜನ್ಮ ಜಾಲಾಡಿ ಚೆನ್ನಾಗಿ ಕೊಂಡಾಡಿದೀರಾ ಮಾತ್ರ. ಸೋ ಸ್ವೀಟ್ ಹಾರ್ಟ್ ಇಂದ ಮಾತಾಡಿದೀರಾ. ನಾವು ತುಂಬಾ ಕಷ್ಟಪಟ್ಟು ಮಾಡ್ತಾ ಇದೀವಿ, ಏನೋ ಮಾಡ್ಬೇಕು ಫಿಲಮ್ಗೆ ಅಂತ. ಅವಾಗಿಂದ ಬಂದು ಅಲ್ಲೇ 20 ವರ್ಷದಿಂದ ಫಿಲಮ್ ಸ್ಟಾರ್ಟ್ ಮಾಡಿ ಅವಾಗಿಂದ ಏನೋ ಮಾಡಕ್ ಹೋಗ್ತೀವಿ, ಸ್ಟಾಪ್ ಆಗುತ್ತೆ ಫಿಲಮ್. ಏನೋ ಮಾಡಕ್ ಹೋಗ್ತೀವಿ, ಆಗ್ತಿಲ್ಲ. ಯಾರೋ ಬರ್ತಾರೆ, ಆ ಫ್ರೆಂಡ್ ಬಿಟ್ಟು ಹೋಗ್ತಾರೆ. ಪತ್ರಿಕಾ ಮಿತ್ರರಿಗೆ ನನ್ನ ಸ್ವಾಗತ. ಆಮೇಲೆ ನಾನು ಎಷ್ಟು ಧನ್ಯವಾದ ಹೇಳೋಕ್ಕೂ ಸಾಕಾಗಲ್ಲ. ಯಾಕಂದರೆ ನಿಮ್ಮಿಂದನೇ ಆ್ಯಕ್ಚುಲಿ ನಾವು ಈ ಸ್ಟೇಜ್ ಮೇಲೆ ಇಲ್ಲಿ ಕುಂತಿದ್ದೀವಿ. ಅಂದರೆ ಇಲ್ಲಿ ನಾನು ಹೀರೋ ಆಗಬೇಕು ಅಂದರೆ ಆ್ಯಕ್ಚುಲಿ ಇಲ್ಲಿರೋರು ಎಲ್ಲರೂ ಬಂದ್ಬಿಟ್ಟು ಒಬ್ಬ ಹೀರೋ ಆ್ಯಕ್ಚುಲಿ ಹೀರೋ ಆಗಲ್ಲ. ಒಬ್ರು ಯಾರನ್ನ ಹೀರೋ ಮಾಡ್ತಾರೆ ಅಂದರೆ ತೆರೆ ಮೇಲೆ ಕಾಣಿಸ್ತಾ ಇದೆ ಅಂದರೆ ಅದಕ್ಕೆ ತುಂಬ ಜನ ಕೆಲಸ ಮಾಡಿರ್ತಾರೆ. ಸೊ ನಾನು ನನ್ನ ಟೀಮಿಗೆ ಮಾತ್ರ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬರು ಟೆಕ್ನಿಷಿಯನಿಂದ ಹಿಡಿದು ನಮ್ಮ ಟೀಮ್ ಆ ಮಳೆ ಸೀನ್ ತೆಗಿಬೇಕಾದ್ರೆ ಎಷ್ಟು ಜನ ಟೆಕ್ನಿಷಿಯನ್ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅನ್ನೋದು ನನಗೆ ಗೊತ್ತು. ನಾನು ಹೋಗಿ ನೆಂದ್ಬಿಟ್ಟು ಅಲ್ಲಿ ನಾನು ಮಾಡ್ತಾ ಇದ್ದೆ. ಬಟ್ ಆ ಮಳೆ ಸೀನ್ ತೆಗಿಬೇಕಾದ್ರೆ ಎಷ್ಟು ಜನ ಟೆಕ್ನಿಷಿಯನ್ನು, ಆಮೇಲೆ ಕ್ಯಾಮ್ರಾಮೆನ್ಗಳು ಇಬ್ಬರು ಎಷ್ಟು ಕಷ್ಟಪಟ್ಟಿದ್ದಾರೆ. ಆಮೇಲೆ ನಾವು ಈಸಿಯಾಗಿ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಬಿಟ್ವಿ. ಆಮೇಲೆ ಲಿರಿಕ್ಸ್ ಆ್ಯಕ್ಚುಲಿ ಅರುಣ್ ಅವರು ಲಿರಿಕ್ಸ್ ಅವ್ರು ಬರೀಬೇಕಾದ್ರೇ ನಾವು ಡಿಸ್ಕಸ್ ಮಾಡಿದ್ವಿ, ಸರ್ ಮಳೆ ಬೇಡ ಸರ್, ಮಳೆ ತರದ್ದು. ಆಮೇಲೆ ಮತ್ತೆ ನಮಗೆ ತುಂಬ ಮಳೆ ಬಂದರೆ ಬಜೆಟ್ ಜಾಸ್ತಿ ಆಗುತ್ತೆ, ಆಮೇಲೆ ಎಲ್ಲ ಫುಲ್ಲು ಇದಾಗುತ್ತೆ ಅಂತ ನಾವು ಲಿರಿಕ್ಸ್ ಬರೀಬೇಕಾದ್ರೆ ಯೋಚನೆ ಮಾಡಿದ್ವಿ. ಸರ್ ಇಲ್ಲ, ಈ ಲೈನ್ ಚೆನ್ನಾಗಿದೆ, ನೀವು ಮಳೆ ತರಿಸಿ ಮಾಡಿ ಅಂತ ಹೇಳಿ ಅರುಣ್ ಅವ್ರು ಹೇಳಿದ್ರು. ಅದಾದಮೇಲೆ ಅದು ತೊಗೊಂಡೋಗಿ ನೆಕ್ಸ್ಟು ಮುಂದೆ ಹಂಗೆ ಹೋದಾಗ ನಮಗೆ ಏನೇನಾಯಿತು ಮಳೆ ಸೀನಲ್ಲಿ, ಆಮೇಲೆ ಫೈರ್ ಬ್ರೇಕಿಂಗ್ ಸೀನ್ಗಳಾಗಿರಲಿ ಇದಾಗಿರಲಿ ಎಲ್ಲ ಡೈರೆಕ್ಟರ್ ಇಮ್ಯಾಜಿನೇಷನ್ ಮಾಡ್ಕೊಂಡು ಡೈರೆಕ್ಟರ್ ಕೊರಿಯೋಗ್ರಫಿ ಮಾಡಿರೋದ್ರಿಂದ ಅವ್ರ ಇಮ್ಯಾಜಿನೇಷನ್ ಪ್ರಕಾರ ಸರ್ ಇಲ್ಲಿ ಬೇಕು ನಮಗೆ, ಇಲ್ಲಿ ಫೈರ್ ಬ್ರೇಕಿಂಗ್ ಬೇಕು, ಇಲ್ಲಿ ನಾವು ಈ ಥರ ಸೆಟ್ ಹಾಕಬೇಕು, ನಮ್ಮ ಬಜೆಟಲ್ಲಿ ಯಾವ ಥರ ಪ್ಲ್ಯಾನ್ ಮಾಡ್ಬೋದು, ನಾವು ಪ್ರತಿಯೊಂದು ಏನಕ್ಕೂ ನಮಗೆ ನಾವು ಈ ಬಜೆಟ್ ಜಾಸ್ತಿ ಆಗುತ್ತೆ ನೋ ವೇ. ಡೈರೆಕ್ಟ್ರಲ್ಲಿ ಯಾವ ಥರ ನಾವು ಮಾಡಿದ್ರೆ ಯಾವ ಥರ ಕಮ್ಮಿ ಬಜೆಟಲ್ಲಿ ಮಾಡ್ಬೋದು, ಯಾವ ಥರ ಜಾಸ್ತಿ ಹೋಗ್ತಾ ಇದೆ ಅಂದರೆ ಯಾವ ಥರ ತಡಿಬೋದು, ನಮ್ಮ ಒಂದು ಚಿತ್ರಕ್ಕೆ ಏನೇನು ಬೇಕಾಗಿದೆ ಅದನ್ನೆಲ್ಲ ಕೊಡ್ಬೋದು, ಎಲ್ಲ ಯೋಚನೆ ಮಾಡಿದ್ರು. ಸಿನಿಮಾ ಅಂತೂ ಈ ಹಾಡು ಬಗ್ಗೆ ನಾನು ನಿಂಗೆ ಹೇಳ್ತಾ ಇದ್ದೀನಿ. ನಾವು ಚಿಕ್ಕಮಂಗ್ಳೂರ್ಗೆ ಹೋದಾಗ ಶೂಟಿಂಗ್ ಹೋದಾಗ ಅಲ್ಲಿ ಏನೇನೆಲ್ಲ ನಮಗೆ ಚಾಲೆಂಜಸ್ ಆಯಿತು. ಯಾಕಂದರೆ ಬೆಳಿಗ್ಗೆ 6 o'clock ಶೂಟಿಂಗ್ ಇಟ್ಟಾಗ ಆಲ್ಮೋಸ್ಟ್ ಆಲ್ ಬರೀ ಫಾಗೇ ತುಂಬ್ಕೊಂಡಿತ್ತು. ನಮಗೆ 2 days ಆಯಿತು 3 days ಆಯಿತು, ಬರೀ ಫಾಗೇ ತುಂಬ್ಕೊಂಡಿತ್ತು. ಫಾಗಲ್ಲಿ ಆ ಒಂದು ಮಜಾ ಬೇರೆನೇ ಸಿಗ್ತಾ ಇತ್ತು ಕ್ಯಾಮ್ರಾಮನ್ಗಳಿಗೆ ಅಂತೂ. ಸಖತ್ತಾಗಿ ನಮಗೆ ಈ ಒಂದು
ಟ್ರೈಲರ್ ಥರ ಹಾಕಿದ್ದೀವಿ ನಿಮಗೆ. ಸಿನಿಮಾ ಮಾತ್ರ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಬಂದಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಸೀನು ಮಾತ್ರ ಮಸ್ತಾಗಿ ಬಂದಿದೆ. ಸೊ ನಾನು ಇದನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎನಿ ಕ್ವಶನ್ಸ್ ಇದ್ರೆ ನಾನು ಕೇಳ್ಬೋದು. ಇದು ಮ್ಯೂಸಿಕ್ ಇರಲ್ಲ ಈ ಸಾಂಗ್ ಅದು ಕಾಂಟೆಂಟ್ ಅಲ್ಲಿ ಹಾಂ, ಮಳೆ ಎಫೆಕ್ಟ್ ಮತ್ತೆ ಲಿರಿಕ್ಸು ಕಂಪ್ಲೀಟ್ ಏನು ಕೇಳಿಸ್ತಿಲ್ಲ ಅದಕ್ಕೆ Yes. ಮಾಸ್ಟರ್ ಕರೆಕ್ಟ್ ಮಾಡ್ಕೊಳ್ಳಿ. ಸರ್ ಅದು ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ. ಯೂಟ್ಯೂಬಲ್ಲಿ ಆ್ಯಕ್ಚುಲಿ ಮಸ್ತಾಗಿ ಬಂದಿದೆ. ಇಲ್ಲಿ ಆ್ಯಕ್ಚುಲಿ ಆ ಎಫೆಕ್ಟ್, ಮಳೆದ ಎಫೆಕ್ಟ್ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಅದನ್ನು ಕಮ್ಮಿ ಮಾಡಿಸಿದ್ವಿ. ನಾವು ಮುಂಚೆ ಟೆಸ್ಟ್ ಮಾಡಿದಾಗೂ ಅದೇ ಅಂದ್ಕೊಂಡ್ವಿ. ಬಟ್ ನಮ್ಮ ಟೈಮಿಂಗ್ ಸೆನ್ಸ್ ಒಂದು ಸ್ವಲ್ಪ ಇದಾಗಿತ್ತು. ಬಟ್ ಸಿನಿಮಾ ಪ್ರೊಜೆಕ್ಷನಲ್ಲಿ ನಾವು ಅದನ್ನು ಸರಿ ಮಾಡ್ಕೊಂತೀವಿ ಸರ್. ಮ್ಯೂಸಿಕ್ ಶುಡ್ ನಾಟ್ ಡಾಮಿನೇಟ್ ದ ಲಿರಿಕ್ಸ್. ಯಾ ಇಂಪಾರ್ಟೆಂಟ್. ಎಸ್ ಸರ್, ಇದನ್ನು ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ತರೋಕೆ ಫಸ್ಟ್ನೇದಾಗಿ ಕಾರಣ ಆಗಿರೋದು ಪೂಜಿತಕ್ಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ಪ್ರೊಡ್ಯೂಸರ್ ಮ್ಯಾಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಕ್ಕ ಅಂತಲೇ ನಾನು ಕರೆಯೋದು. ಸೊ ಯಾರು ತಪ್ಪಾಗಿ ತಿಳ್ಕೊಬೇಡಿ. ಆ್ಯಂಡ್ ದೆನ್ ನಮ್ಮ ಹೀರೋ ಸರ್ ಆಗಲಿ, ಆ್ಯಂಡ್ ದೆನ್ ಹೀರೋ ನಮ್ಮ ನಿಧಿ ಅವರಾಗಲಿ, DOP ಅವರಾಗಲಿ, ನಮ್ಮ ಟೀಮ್ ಬಾಂಡಿಂಗ್ ಅಂತ ಅಂದರೆ ಇಲ್ಲಿ ಒಂದು ಟೀಮ್ ಬಾಂಡಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಫ್ಯಾಮಿಲಿ ಬಾಂಡಿಂಗಲ್ಲಿ ಇರ್ತೀವಿ. ಫ್ಯಾಮಿಲಿ ಬಾಂಡಿಂಗಲ್ಲಿ ತುಂಬ ಚೆನ್ನಾಗಿ ಕ್ಯಾರಿ ಆಯಿತು. ಸಿನಿಮಾ ಬಗ್ಗೆ ಹೇಳೋದಾದರೆ ಇವಾಗಿನ ಪ್ರೆಸೆಂಟಲ್ಲಿ ಏನು ಜೆನ್ಸಿ ಕಿಡ್ಸ್ ಇದ್ದಾರೆ ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೆ ಒಂದು ಈ ಸಿನಿಮಾನ ನಾನು ಪ್ರೆಸೆಂಟ್ಸ್ ಆಗಿ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏಕೆಂದರೆ ಎಷ್ಟೋ ಜನ ಜೀವನನ ಹಾಳು ಮಾಡ್ಕೊಂಡಿರೋದು ಒಂದು ಲವ್ವಿಂದ. ಸೊ ಒಂದು ಕಪಲ್ಸ್ ಮಧ್ಯ ಬೆಸ್ಟಿ ಅನ್ನೋ ಒಂದು ಕ್ಯಾರೆಕ್ಟರ್ನಿಂದ ತುಂಬ ಜನ ಹಾಳಾಗಿದ್ದಾರೆ. ಈ ಥರ ಇನ್ನೂ ಹಾಳಾಗ್ತಾನೂ ಇದ್ದಾರೆ. ಬಟ್ ಆದರೂ ಕೂಡ ನಮ್ಮ ಯೂತ್ಸಿಗೆ ಯಾಕೆ ಬುದ್ಧಿ ಬಂದಿಲ್ಲ, ಅಥವಾ ಬುದ್ಧಿ ಬರೋಕ್ಕೆ ಅವ್ರ ಪೇರೆಂಟ್ಸ್ ಬಿಡ್ತಾ ಇಲ್ವಾ, ಅಥವಾ ನಮ್ಮ ಸಮಾಜನೇ ಹೇಗಿದೆಯೋ ಅನ್ನೋದು ಗೊತ್ತಿಲ್ಲ. ಬಟ್ ನಮ್ಮ ಸಿನಿಮಾ ನೋಡೋದ್ರಿಂದ ಹೆಲ್ಪ್ಫುಲ್ ಏನಾಗುತ್ತೆ ಅಂದರೆ ಒಂದು ರಿಲೇಷನ್ಶಿಪ್ ಬಾಂಡಿಂಗ್ ಬಗ್ಗೆ ನಿಮ್ಗೆಲ್ಲರಿಗೂ ನಾನು ತೋರ್ಸಕ್ಕೆ ಹೊರಟಿದ್ದೀನಿ. ಅಂದರೆ ಮುಂದೆ ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಹೇಳ್ತಾರೆ. ಓಕೆ, ಪೂಜಿತಾ ಎಸ್ ರಾವ್ ನಮ್ಮ ಪ್ರೊಡ್ಯೂಸರ್. ಇಲ್ಲಿರುವಂಥ ಎಲ್ಲ ಪತ್ರಕರ್ತರಿಗೂ ಮತ್ತು ನಮ್ಮೆಲ್ಲರ ಫ್ಯಾಮಿಲಿ ಕೂಡ ಇಲ್ಲಿದೆ, ಅವರೆಲ್ಲರಿಗೂ, ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗೂ ನನ್ನ ನಮಸ್ಕಾರಗಳು. ತುಂಬ ದಿನದಿಂದ ನನ್ನ ತಮ್ಮ ಪ್ರಜ್ಯೋತ್ ಎಸ್ ರಾವ್ ತುಂಬ ಪ್ರಯತ್ನ ಪಡ್ತಾ ಇದ್ದ. ಸೊ ನನ್ನ ತಂದೆ ಹೆಸರು ಎಸ್ ರಾವ್ ಅಂದರೆ ಶ್ರೀನಿವಾಸ್ ರಾವ್ ಅಂತ. ಸೊ ಅದನ್ನು ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ. ಇವತ್ತಿಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ, ಅಪ್ಪನ ಹೆಸರು ಹೇಳಬೇಕು ಅಂತ. ಅವರಿವತ್ತು ಇಲ್ಲ, ಅವ್ರು ಇದ್ದಿದ್ರೆ ಬಹಳ ಖುಷಿ ಪಡ್ತಾಯಿದ್ರು. ಆ್ಯಂಡ್ ವಿಡಿಯೋ ನೋಡಿದೆ ಆ್ಯಂಡ್ ತುಂಬ ಪ್ರಾಮಿಸಿಂಗ್ ಆಗಿದೆ. ಬಹಳ ಅವಕಾಶಗಳನ್ನು ಯಾರೂ ಅವಕಾಶ ಕೊಡ್ತಾ ಇಲ್ವಲ್ಲ, ಎಷ್ಟೋ ಪ್ರತಿಭೆಗಳಿಗೆ ಅವಕಾಶ ಸಿಗೋದಿಲ್ಲ. ಸೊ ನನ್ನ ಕೈಲಾದಷ್ಟು ನಾನು ಅವನಿಗೆ ಸಪೋರ್ಟಿವ್ ಆಗಿರಬೇಕು ಅನ್ನೋದು ನನಗಿತ್ತು. ಸೊ ಇವತ್ತು ಬಹಳ ಖುಷಿಯಾಗಿದೆ. ಆ್ಯಂಡ್ ಕತೆ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ಬಹಳಷ್ಟು ಟೀನೇಜರ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ ಇದು. ಆ್ಯಂಡ್ ಬ್ರೇಕಪ್ ಆದಮೇಲೆ ಹೊರಗೆ ಬರೋಕ್ಕೆ ತುಂಬ ಕಷ್ಟಪಡ್ತಾರೆ. ಒಂದು ಲೈಫ್ ಇದೆ, ಅದಾದಮೇಲೂ ಒಂದು ಲೈಫ್ ಇದೆ ಅನ್ನೋದನ್ನು ಬಹಳ ಜನ ಮರೆತು ಹೋಗ್ತಾರೆ. ಸೊ ಅದನ್ನು ಈ ಕತೆ ತೋರಿಸ್ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವೆಲ್ಲರೂ ಇಷ್ಟಪಡ್ತೀರಾ, ಸಪೋರ್ಟ್ ಮಾಡ್ತೀರಾ ಮುಂದೆನೂ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ಮೀಡಿಯಾ, ಕೀರ್ತಿ, ಐ ಲವ್ ಯು, ಇಡೀ ಕುಟುಂಬಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ಕಮಿಂಗ್. ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಕೀರ್ತಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ನಾನು ಕಾಲೇಜ್ ಸ್ಟೂಡೆಂಟ್. ಸೊ ಒಂದು ಕಪಲ್ ಮಧ್ಯೆ ಒಂದು ಬೆಸ್ಟ್ ಫ್ರೆಂಡ್ ಅಥವಾ ಥರ್ಡ್ ಪರ್ಸನ್ ಬಂದರೆ ಕತೆ ಯಾವ ಥರ ಚೇಂಜ್ ಆಗುತ್ತೆ ಅಂತ. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಫುಲ್ ಡೀಸೆಂಟ್, ಇನ್ನೋಸೆಂಟ್ ಆಗಿರ್ತೀನಿ. ಸೊ ಎಂಡಿಂಗಲ್ಲಿ ಯಾವ ಥರ ಚೇಂಜ್ ಆಗ್ತೀನಿ ಅಂತ ಈ ಮೂವಿಲಿ ತೋರಿಸಿದ್ದಾರೆ. ಆ್ಯಂಡ್ ಟೀಮ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಸಪೋರ್ಟಿವ್. ಆ್ಯಂಡ್ ಡೈರೆಕ್ಟರ್ ಸರ್ ತುಂಬ ಸಪೋರ್ಟ್ ಮಾಡಿ ಎಲ್ಲದಕ್ಕೂ ಗೈಡ್ ಮಾಡಿದ್ದಾರೆ ಚೆನ್ನಾಗಿ. ಆ್ಯಂಡ್ ಮುದ್ದಾದ ಮೂಗುತಿ ಸಾಂಗ್ 15th ರಿಲೀಸ್ ಆಗಿದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ. ಮೂವಿಗೂ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪುಡಿದಾರೆ ಮೇಡಮ್ಗೆ ಆರ್ಟ್ಫುಲಿ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮದು DOP ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡಿದ್ದೀರಾ. DOP ಬಗ್ಗೆ ಹೇಳಬೇಕು ಅಂತಂದರೆ ನಾವಿಬ್ಬರು DOP ಇದ್ದೀವಿ. ನಿಮ್ಗೆ ಅದು ಸ್ಪೆಷಲ್ ಅನಿಸ್ಬೋದು. ಸೊ ಏನಕ್ಕೆ ಅಂತಂದರೆ ಅದು ಕಾರಣ ಹೇಳ್ಬಿಡ್ತೀನಿ ನಾನೇ. ಶೆಡ್ಯೂಲ್ಸು ಮ್ಯಾಚ್ ಆಗ್ತಿರಲಿಲ್ಲ ನಮಗೆ. ಸೊ ನಾನು ಶೆಡ್ಯೂಲು ಫ್ರೀ ಇದ್ದಾಗ ನಾವು ಮಾಡ್ಕೊತಿದ್ವಿ. ಆ್ಯಂಡ್ ನೆಕ್ಸ್ಟು ನಾನು ಬ್ಯುಸಿ ಇದ್ದಾಗ ಇವರು ಡೇಟ್ ಕೊಡೋಕ್ಕಾಗ್ತಿರಲಿಲ್ಲ. ಸೊ ಹಾಗಾಗಿ ಇನ್ನೊಬ್ಬರು DOPನ ಮಾಡ್ಕೊಂಡ್ರು ಪ್ರೊಡ್ಯೂಸರ್ ಮೇಡಮು. ಸೊ ಹಾಗಾಗಿ ಇಬ್ಬರು DOPನೂ
ಮ್ಯಾನೇಜ್ ಮಾಡಿಕೊಂಡು ಸೊ ಸೇಮ್ ಟೆಕ್ನಿಕಲಾಗಿ ಏನೇನು ಲೈಟಿಂಗ್ ಕೊಡಬೇಕು ಇಬ್ಬರು ಕೋರ್ಡಿನೇಟ್ ಮಾಡಿಕೊಂಡು ಸೊ ಇಬ್ಬರು DOP ನಾಗಿ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಲೈಟಿಂಗ್ಸ್ ಆಗಿರ್ಬೋದು ಮತ್ತು ನಮಗೆ ಏನೇನು ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಸೊ ಎಲ್ಲದೂ ನಮಗೆ ಧಾರಾಳವಾಗಿ ಒದಗಿಸ್ಕೊಟ್ಟಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಮೇಡಮು. ಆ್ಯಂಡ್ ಟ್ರಾವೆಲಿಂಗಲ್ಲಾಗಿರ್ಬೋದು, ಫುಡ್ಡಲ್ಲಾಗಿರ್ಬೋದು ತುಂಬ ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ದಾರೆ. ಇನ್ನೇನು ಫಸ್ಟ್ ಟೈಮ್ ಮಾತಾಡ್ತಾ ಇರೋದು, ಸೊ ನರ್ವಸ್ ಆಗ್ತಿದೆ. ಏನಾದರೂ ಕ್ವಶನ್ಸ್ ಇದ್ದರೆ ಹೇಳಿ, ಕೇಳಿ ಮಾತಾಡೋಣ. ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ದು? ನಾವು FX3 ಯೂಸ್ ಮಾಡಿದ್ದು. ನಾನು ಯಾವುದೂ ಸಿನಿಮಾ ಮಾಡಿಲ್ಲ, ಇದೇ ಫಸ್ಟ್ ಸಿನಿಮಾ. ಸೊ ಬಿಫೋರು ಶಾರ್ಟ್ ಫಿಲಮ್ಸ್ಗಳು, ಆಲ್ಬಮ್ ಸಾಂಗ್ಸ್ಗಳು, ಬೇಸಿಕಲಿ ನಾನು ಆರ್ಟಿಸ್ಟೇ. ಸೊ ಎರಡೂ ಮ್ಯಾನೇಜ್ ಮಾಡಿಕೊಂಡು ಮಾಡ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಒಬಿ ಅಂತ. ನಾನೊಬ್ಬ ಕ್ಯಾಮ್ರಾಮನ್ನು. ಇದಕ್ಕಿಂತ ಬಿಫೋರು ಮಾಡಿದ್ದೀನಿ, ನಾನು ಬೇಜಾನು ಮಾಡಿದ್ದೀನಿ. ಒಂದು 4 ಶಾರ್ಟ್ ಮೂವೀಸ್ ಮಾಡಿದ್ದೀನಿ. ಆಮೇಲೆ ದೊಡ್ಡ ಒಂದು 3-4 ಮೂವಿ ಮಾಡಿದ್ದೀನಿ ಸರ್. ಇದು ಹೆಂಗೆ ಅಂದರೆ ನಮಗೆ ಲಿಯಾನ್ ಗೌಡದಿಂದ ಪರಿಚಯ ಆಗಿರೋದು ಟೀಮು. ಹಿಂಗೆ ಒಂದು ಸಿನಿಮಾದಲ್ಲಿ ನಾನು ಬ್ಯುಸಿ ಇದ್ದಾಗ ಒಂದ್ಸಲಿ ಫೋನ್ ಮಾಡಿಬಿಟ್ಟು, ಒಂದು ಸಿನಿಮಾ ಇದೆ ಕೀರ್ತಿ ಐ ಲವ್ ಯು, ಒಂದು ಸ್ವಲ್ಪ ಮಾಡಿಕೊಡ್ಬೇಕು, ಕ್ಯಾಮ್ರಾಮನ್ ಒಂದು ಸ್ವಲ್ಪ ಡೇಟ್ಸ್ ಸಿಗ್ತಾ ಇಲ್ಲ, ಒಂಚೂರು ನೀವು ಮಾಡಿಕೊಡ್ತೀರಾ ಅಂತಂದರು. ಆವಾಗ ನಾನೊಂದು ಸಿನಿಮಾದಲ್ಲಿ ನಾನು ಬ್ಯುಸಿ ಇದ್ದೆ. ಆ್ಯಕ್ಚುಲಿ KGF ಅಲ್ಲಿ ನಾನು ಶೂಟ್ ಮಾಡ್ತಾ ಇದ್ದಿದ್ದು, ಬೇರೆ ಸಿನಿಮಾ, ಹೊಸ ಸಿನಿಮಾ. ಫೋನ್ ಮಾಡಿಬಿಟ್ಟು ಹಿಂಗೆ ಕರೆದ್ರು, ಬನ್ನಿ ಹಿಂಗೆ ಮಾಡಿಕೊಡಿ, ನಮ್ದೊಂದು ಸಿನಿಮಾ ಇದೆ ಅಂತ ಹೇಳಿ. ಸರಿ ಆಯಿತು, ಕರೆದವರಲ್ಲ ಅಂತ ಬಂದು ಮಾಡಿಕೊಟ್ಟಿದ್ದೀನಿ ಸರ್. ಕತೆ ಕೇಳಿದ್ದೀನಿ, ಕತೆ ಚೆನ್ನಾಗಿದೆ. ಸಾಂಗು ಹಾಗೆ ನೀವು ನೋಡಿದ್ದು ಸಾಂಗು ನೋಡ್ತಿದ್ದೀರಾ ಹೆಂಗಿದೆ ಸಾಂಗು ಅಂತ. ನಮ್ಗೆ ಏನಿಲ್ಲ, ಎಕ್ಸ್ಪೀರಿಯೆನ್ಸ್ ಒಂದು ಬಂದರೆ ಸಾಕು. ಇದು ನಾನು ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ಏನಾದರೂ ತಪ್ಪಾದರೆ ಏನು ಅನ್ಕೊಂಡು. ಫಸ್ಟ್ ಟೈಮು ಸ್ಟೇಜಲ್ಲಿ ಮಾತಾಡ್ತಾ ಇರೋದಲ್ವಾ? ಫಸ್ಟ್ ಟೈಮ್ ಸ್ಟೇಜಲ್ಲಿ ಮಾತಾಡ್ತಾ ಇರೋದು. ನನಗೆ ಖುಷಿ ಅನಿಸಿದ್ದು, ಈಗಷ್ಟೇ ಇಂಜಿನಿಯರಿಂಗ್ ಮುಗಿಸಿರುವಂಥ ಹುಡುಗ. ಮೋಸ್ಟ್ಲಿ ಇಂಜಿನಿಯರಿಂಗ್ ಪರ್ಸ್ಯೂ ಮಾಡುವಾಗಲೇ ಸಿನಿಮಾಗೆ ವರ್ಕ್ ಮಾಡ್ತಿದ್ರಿ ಅನ್ಸುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸೊ ಈ ಮೂವಿಗೆ ನಾನು ಒಟ್ಟು 3 ಸಾಂಗ್ ಮಾಡಿದ್ದೀನಿ. ಸೊ ಒಂದು ಸಾಂಗ್ ಇವಾಗಲೇ ನೋಡಿದ್ದೀರಾ, ಇನ್ನು 2 ಸಾಂಗ್ ಕಮ್ಮಿಂಗ್ ಡೇಸಲ್ಲಿ ರಿಲೀಸ್ ಆಗುತ್ತೆ. ಸೊ ಈ ಸಾಂಗ್ಗೆ ಏನು ಸಪೋರ್ಟ್ ಮಾಡಿದ್ದೀರಾ, ಸೊ ನೆಕ್ಸ್ಟ್ 2 ಸಾಂಗು ಅದೇ ಥರ ಸಪೋರ್ಟ್ ಮಾಡಿ, ಮೂವಿಗೂ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಓಕೆ. ಪ್ರಜತ್ ಬಂದು ನನಗೆ ಆ್ಯಕ್ಚುಲಿ ಕಾಲೇಜ್ ಮೇಟು. ನಾನು ಮೂವೀಸು, ಪ್ರೀವಿಯಸ್ ಮೂವೀಸ್ ಎಲ್ಲ ನಾನು ನೋಡಿದ್ದೀನಿ. ತುಂಬ ಸ್ಟ್ರಗಲ್ ಪಡ್ತಾ ಇದ್ದಾನೆ. ಪ್ಲಸ್ ಮೂವಿಲಿ ಒಂದು ಸಿನಿಮಾ ಇಂಡಸ್ಟ್ರಿಲಿ ಒಂದು ನೇಮ್ ಮಾಡಬೇಕು, ತುಂಬ ಸ್ಟ್ರಗಲ್ ಪಟ್ಟು ಮೇಲೆ ಬರ್ತಾ ಇರೋದ್ರಿಂದ ನಾವು ಏನು ಸಪೋರ್ಟ್ ಮಾಡ್ಬೋದು ಅದು ಸಪೋರ್ಟ್ ನಾವು ಮಾಡ್ತಾ ಇದ್ದೇವೆ. ಸೊ ಅದೇ ಥರ ನೀವುಗಳೆಲ್ಲರೂ ಸಪೋರ್ಟ್ ಮಾಡಬೇಕು. ನಮ್ಮ ಹೊಸ ಟೀಮ್ನ ನೀವು ಹಾಗೆ ಮುಂದೆ ತೊಗೊಂಬರ್ಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು. ಆ್ಯಂಡ್ ಥ್ಯಾಂಕ್ ಯು ಎವ್ರಿವನ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ ಮತ್ತು ಇಲ್ಲೆಲ್ಲರಿಗೂ ನಮಸ್ಕಾರ. ಹೆಸರೇ ಕೀರ್ತಿ ಐ ಲವ್ ಯು. ಎಷ್ಟು ಮುದ್ದಾಗಿದೆ ಹೆಸರು, ಕೀರ್ತಿ ಐ ಲವ್ ಯು ಅಂತ ಹೇಳಿ. ಸೊ ಕೀರ್ತಿ ಐ ಲವ್ ಯು ಅಂತ ಹೆಸರು ಕೇಳಿದ ತಕ್ಷಣ ಅದ್ರ ಏನೋ ಒಂದು ಎನರ್ಜಿ ಇತ್ತು ಅದರಲ್ಲಿ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಆಮೇಲೆ ಇಲ್ಲೆಲ್ಲರೂ ಇರೋರೆ ತುಂಬ ಏನಾದರೂ ಹುರುಪಿಂದ ಏನಾದರೂ ಮಾಡಬೇಕು ಅಂತ ಅನ್ನೋ ಒಂದು ಹೊಸ ಹುರುಪಿಟ್ಕೊಂಡಿರೋವಂಥವ್ರು. ಸ್ಪೆಷಲಿ ಡೈರೆಕ್ಟ್ರು ನಿರಂಜನ್ ಏನಾದರೂ ಸರ್ ನನ್ನ ಹಾಡು ಕೇಳಿ ಫಸ್ಟ್ ಅಂತ ಹೇಳಿ ಹಾಡು ತೋರಿಸಿದ್ರು. ಆಮೇಲೆ ಅರ್ಫಾಜ್ ಉಲ್ಲಾ ಹಾಡಿರುವಂಥ ಹಾಡೋದು ತುಂಬ ಚೆನ್ನಾಗಿದೆ. ಅರ್ಫಾಜ್ ಅವರ ವಾಯ್ಸ್ ತುಂಬ ಫೆಮಿಲಿಯರ್ ಆಗಿದೆ ಆಲ್ರೆಡಿ. ಸೊ ಹಾಡು ಕೇಳಿಸ್ಕೊಂಡ ತಕ್ಷಣ ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅನ್ನಿಸ್ತು. ಸೊ ಆಮೇಲೆ ವಿಜುವಲ್ ಬಂದುಬಿಟ್ಟು ನಮ್ಮ ಪ್ರೊಜೆಕ್ಟ್ ತೋರಿಸೋ ವಿಜುವಲ್ಲು ನಾನು ಹೇಳಿದೆ ಎಲ್ಲೋ ಒಂದು ಸ್ವಲ್ಪ ಡಲ್ ಆಗಿದೆಲ್ಲ ಯಾಕೆ ಅಂತ ಹೇಳಿದೆ. ಇಲ್ಲ ಸರ್ ಇದನ್ನು DA ಆಗಿಲ್ಲ, ಇಟ್ ಇಸ್ DA ಇಸ್ ಗೋಯಿಂಗ್ ಆನ್ ಅಂತ ಹೇಳಿದ್ರು. ಆಮೇಲೆ ಫೈನಲ್ ಔಟ್ಪುಟ್ ತೊಗೊಂಡು ಬಂದು ತೋರಿಸಿದಾಗ ತುಂಬ ಚೆನ್ನಾಗಿತ್ತು. ವಾವ್, ತುಂಬ ಕಷ್ಟಪಟ್ಟಿದ್ದೀರಿ, ಜೊತೆಗೆ ಇಷ್ಟಪಟ್ಟಿದ್ದೀರಿ, ತುಂಬ ಯಾರು ಪ್ರೊಡ್ಯೂಸರ್ ಮಾಡಿದ್ರು ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಸರ್ ನಮ್ಮ ಸಿಸ್ಟರೇ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಇನ್ವೆಸ್ಟ್ ಮಾಡಿದ್ದೀರಿ, ಆ ಇನ್ವೆಸ್ಟ್ಮೆಂಟು ನಿಮಗೆ ಡಬಲ್ ಆಗಿ ಸಿಗಲಿ ಅಂತ ಪ್ರೊಡ್ಯೂಸರ್ಗೆ ಕೇಳ್ತೀನಿ, ಎಲ್ಲರ ಹತ್ರ ಕೇಳ್ತೀನಿ. ಜೊತೆಗೆ ಮ್ಯೂಸಿಕ್ ನಮ್ಮ ಚಿರಂಜೀವಿ, ಸೊ 2 ಹೆಸರು ಅಭಿರಾಮ್ ಚಿರಂಜೀವಿ ಅಂತ ಅಂದ್ಬಿಟ್ಟು. ಸೊ ಅವ್ರು ಕೇಳಿದೆ ನಾನು ಹೇಗೆ ಮಾಡ್ತಿದ್ರೆ ಏನು ಮಾಡ್ತಿದ್ರೆ ಅಂತ ಹೇಳಿದಾಗ ಅವರು ಆಲ್ರೆಡಿ ಸಾಧನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ನಾನು ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೀನಿ, ಬೇರೆ ಮ್ಯೂಸಿಕ್ ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ಏನೇನೋ ಮಾಡ್ತಿದ್ದೀನಿ ಸರ್ ಅಂತ ಹೇಳಿದ್ರು. ಹಾಗಾಗಿ ಹೊಸಬ್ರು ಅಂತ ಅನ್ನೋದಕ್ಕಿಂತ
ಅನುಭವಸ್ಥರು, ಅನುಭವ ಪಡಬೇಕಂದ್ರೆ ಏನಾದರೂ ಮಾಡ್ತಾನೆ ಇರಬೇಕು. ಸೊ ಅಂಥದ್ರಲ್ಲಿ ಇವರೆಲ್ಲರೂ ಕಷ್ಟಪಟ್ಟು ಕ್ಯಾಮ್ರಾಮನ್ ಅಂತಲೂ ಅದ್ಭುತವಾಗಿ ವರ್ಕ್ ಮಾಡಿ, ಮತ್ತು ಸಹ ಕಲಾವಿದರಿರ್ಬೋದು, ಹೀರೋಯಿನ್ ಇರ್ಬೋದು, ಪ್ರತಿಯೊಬ್ಬರು ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಒಂದು ಹಂತಕ್ಕೆ ತೊಗೊಂಡು ಬಂದು ಮುಟ್ಟಿಸಿದಾಗ ಅದನ್ನು ಜನಗಳ ಮುಂದೆ ತೊಗೊಂಬರ್ಬೇಕಂದಾಗ ಸೊ ಸಪೋರ್ಟ್ ಮಾಡಿ ಅಂತ ಅನ್ನೋದಕ್ಕಿಂತ ಇಂಪಾರ್ಟೆಂಟು ನಾವು ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ ಅನ್ನೋದು ನನ್ನ ತುಂಬ ಒಂದು ದೊಡ್ಡ ಇದು ಖುಷಿ ಅನಿಸುತ್ತೆ. ಸೊ ಕೀರ್ತಿ, ಐ ಲವ್ ಯು. ತುಂಬ ಸಕ್ಸಸ್ ಆಗಲಿ, ಚೆನ್ನಾಗಿರಲಿ. ಕನ್ನಡ ಇಂಡಸ್ಟ್ರಿಗೆ ಎಲ್ಲರೂ ಬೇಕು. ನೀವೆಲ್ಲರೂ ಚಿತ್ರರಂಗ ಬೆಳೆಸಿ ಉಳಿಸಿ, ಅದ್ರ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹೊಸಬ್ರು ಅನ್ನೋದಕ್ಕಿಂತ ಅಟ್ಲೀಸ್ಟ್ ಏನೋ ಇಂಡಸ್ಟ್ರಿನಲ್ಲಿ ನಡೀತಾ ಇರುತ್ತೆ, ಏನೋ ಇಂಡಸ್ಟ್ರಿನಲ್ಲಿ ಒಂದು ದಾಪಕಾಲಕ್ಕೆ ಹೆಜ್ಜೆ ಇಡಕ್ಕೆ ಬಂದಿದ್ದಾರೆ ಅಂಥವನ್ನೆಲ್ಲರೂ ಹುರಿದುಂಬಿಸಿ. ಸೊ ನಿಮ್ಮ ಮಾತುಗಳು ಅವ್ರಿಗೆ ಇನ್ಸ್ಪೈರ್ ಆಗಲಿ. ಸೊ ಒಳ್ಳೇದಾಗಲಿ. ಹೊಸ ತಂಡದಕ್ಕಿಂತ ಅನುಭವ ಆಗಲಿ ನಿಮ್ಗೆಲ್ಲರಿಗೂ. ಚಿತ್ರಕ್ಕೆ ಒಳ್ಳೇದಾಗಲಿ. ಕೀರ್ತಿ, ಐ ಲವ್ ಯು. ಬೆಸ್ಟ್ ಆಗಲಿ. ಥ್ಯಾಂಕ್ ಯು. ಇಷ್ಟಪಡ್ತೀನಿ. ಅದರಲ್ಲೂ ನಮ್ಮ ಅಕ್ಕ ಪ್ರೋಜಿತಕ್ಕ ಅವರು ಮತ್ತು ರೋಹಿತ್ ಸರ್ ಸುಮಾರು ನಮಗೆ ಏನೇ ಸಮಸ್ಯೆ ಬಂದರೂ ಕೂಡ ಮಧ್ಯೆ ನಿಂತ್ಕೊಂಡು ಹಿಂಗೆ ಮಾಡು ಹಂಗೆ ಮಾಡು ಅಂತೇಳಿ ನನಗೂ ಗೈಡ್ ಮಾಡ್ತಾಯಿದ್ರು. ಆ್ಯಂಡ್ ನನ್ನ ಟೆಕ್ನಿಷಿಯನ್ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು, ಆ್ಯಂಡ್ ದೆನ್ ನನ್ನ ಆರ್ಟಿಸ್ಟ್ ಡಿಪಾರ್ಟ್ಮೆಂಟು, ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಕೂಡ ಹುಡುಗರು ತುಂಬ ಕಷ್ಟಪಟ್ಟಿದ್ದಾರೆ. ನಮಗೆ ಏನೇ ಸಮಸ್ಯೆ ಆಗಲಿ, ಒಂದು ಲೈಕ್ ಪ್ರೊಡಕ್ಷನ್ ಆಗಿರ್ಬೋದು, ಏನೇ ಆದರೂ ಕೂಡ ಬಂದು ಸಡನ್ನಾಗಿ ನಮ್ಮ ಯತಿ ಅಣ್ಣ ಅವರು ಅಷ್ಟೇ ಟೈಮ್ ಬಂದು ನಮ್ಗೇನು ಬೇಕೋ ಎಲ್ಲ ನೀಡೆಡ್ ತಲುಪಿಸಿದ್ರು. ಆಮೇಲೆ ನಮ್ಮ ಶಮನ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಶಮನ್ ಸರ್ ಹೈ ಟು ಐ ಅನ್ನೋ ಒಂದು ಇಂಟೀರಿಯರ್ ಇದು ನಡೆಸ್ತಾ ಇದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ಡೈರೆಕ್ಟರ್ಗೂ ಅಷ್ಟೇ, ನಿರಂಜನ್ ಅವರು ನನ್ನ ಸ್ನೇಹಿತ. ಸೊ ಅವನಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಆ್ಯಂಡ್ ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ಥ್ಯಾಂಕ್ಸ್. ಸಾಂಗಿಗೆ ತುಂಬ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೂ ಬರುತ್ತೆ, ನೆಕ್ಸ್ಟ್ ಇನ್ನೂ 2 ಸಾಂಗ್ ಬರುತ್ತೆ, ಅದಕ್ಕೂ ಸಪೋರ್ಟ್ ಇರಬೇಕು ನಿಮ್ಮದು. ಆದಷ್ಟು ಶೇರ್ ಮಾಡಿ, ನಿಮ್ಗೆ ಏನು ಅನಿಸುತ್ತೋ ಅಭಿಪ್ರಾಯ ತಿಳಿಸಿ, ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹಾರ್ಟ್ಲಿ ವೆಲ್ಕಮ್. ವಿಲ್ಲನ್ ಅಂದ್ಬಿಟ್ಟೆ ಹರೀಶ್. ಮೊದಲನೇದಾಗಿ ಇಲ್ಲಿ ಕೂತಿರೋ ಎಲ್ಲ ಕಲಾವಿದರು ಅವ್ರಿಗೆ ಥ್ಯಾಂಕ್ಸು, ಇವ್ರಿಗೆ ಥ್ಯಾಂಕ್ಸು ಅಂತ ಹೇಳ್ಕೊಂಬಂದರು. ಬಟ್ ನಾನು ಅದನ್ನೇ ಹೇಳಕ್ಕೆ ಬರ್ತಾಯಿದ್ದೀನಿ ಸರ್. ಯಾಕಂದರೆ ಸಿನಿಮಾದಲ್ಲಿ ಮೊದಲನೇದಾಗಿ ಟೆಕ್ನಿಷಿಯನ್ಸ್ಗೆ ಸಲ್ಲಬೇಕು. ಆ ಪಾತ್ರದ ಬಗ್ಗೆನೂ ಹೇಳ್ತೀನಿ ಸರ್. ಯಾಕಂದರೆ ಇಲ್ಲಿ ಕಷ್ಟಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಒಂದು ಅಭಿನಂದನೆಗಳನ್ನ ತಿಳಿಸ್ಬೇಕು. ಎರಡು ಇರಲಿ ಸರ್. ಓಕೆ. ಟೆಕ್ನಿಷಿಯನ್ಸ್ಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ನೈಟ್ ಆ್ಯಂಡ್ ಡೇ ಕಷ್ಟಪಟ್ಟು ನಮ್ಮ ಹಿಂದೆ ನಿಂತು ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಯತೀಶ್ ಸರು ಫಿಲ್ಟರ್ಲೆಸ್ ಆಗಿ ಮಾತಾಡಿದ್ರು, ಎಲ್ಲರೂ ನಗ್ತಾಯಿದ್ರು. ಬಟ್ ಆ ನಗು ಹಿಂದೆ ಎಷ್ಟು ದುಃಖ ಇತ್ತು ಅನ್ನೋದಷ್ಟೇ ನಮಗೆ ಗೊತ್ತಿರೋದು. ಪ್ರಜತ್ ಸರ್ ಬಂದು ನಮಗೆ ಒಂದು 15 ವರ್ಷದಿಂದ ಫ್ರೆಂಡು. ಪ್ರಜತ್, ಯತೀಶ್ ಅವರೆಲ್ಲ ನಾವು ಚಿಕ್ಕ ವಯಸ್ಸಿಂದ ಬೆಳ್ಕೊಂಬಂದವರು. ಕಷ್ಟ ಸುಖ ಎಲ್ಲ ಅನುಭವಿಸ್ಕೊಂಡೆ ಜೊತೆಯಲ್ಲಿ ದಾರಿಲಿ ಬಂದಿದ್ದೀವಿ ಸಿನಿಮಾ ಫೀಲ್ಡಲ್ಲಿ. ಇದೇ ರೀತಿ ಲೈಫ್ ಲಾಂಗ್ ನಾವು ಜೊತೆಲಿ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಜತ್ ಸರ್. ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಎಲ್ಲರೂ ಹೇಳ್ತಾಯಿದ್ರು ವಿಲನ್ ಕ್ಯಾರೆಕ್ಟ್ರು ಅಂತ. ಎಕ್ಸಾಕ್ಟ್ಲಿ ಒಂದು ಲವ್ಗೆ ಯಾವ ಥರ ಒಂದು ಹುಡುಗ ಇರಬಾರ್ದು ಸಿನಿಮಾದಲ್ಲಿ, ಆ ಒಂದು ಲೈಫಲ್ಲಿ ಒಂದು ಪ್ಯೂರ್ ಲವ್ವಲ್ಲಿ ಯಾವ ಥರ ಹುಡುಗ ಅಡ್ಡ ಬರಬಾರ್ದು ಅನ್ನೋದು ಒಂದು ಎಕ್ಸಿಕ್ಯೂಟ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ನಿರಂಜನ್ ಅವರು. ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಸೀನಲ್ಲೂ ನನಗೆ ಪ್ರೋತ್ಸಾಹ ತುಂಬಿ, ನಿರಂಜನ್ ಆಗಲಿ, ಅಭಿರಾಮ್ ಆಗಲಿ, ಆಮೇಲೆ ನಿತಿನ್ ಆಗಲಿ, ಎಲ್ಲರೂ ಪ್ರೋತ್ಸಾಹ ಕೊಟ್ಟು ನನಗೆ ತುಂಬ ಧೈರ್ಯ ತುಂಬಿ ಆ್ಯಕ್ಟ್ ಮಾಡಿಸಿದ್ದಾರೆ. ಚೆನ್ನಾಗಿ ಬಂದಿದೆ ಸಿನಿಮಾ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನಮ್ಮ ಪ್ರೊಡ್ಯೂಸರ್ ಆದಂಥ ನಮ್ಮ ಸಿಸ್ಟರು ಪೂಜಿತಾ ಹೆಸರು, ನಮ್ಮ ಸಿಸ್ಟರು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀವಿ ನಮ್ಮ ಅಕ್ಕನ. ಒಂದು ತಮ್ಮನಿಗೆ ಬೆನ್ನೆಲುಬಾಗಿ ನಿಂತು ಇವತ್ತು ಸಪೋರ್ಟಾಗಿ ನಿಂತಿರೋದು ತುಂಬ ಖುಷಿ ಆಯ್ತಕ್ಕ. ಇದೇ ಥರ ನಿಮ್ಮ ಲೈಫ್ ಲಾಂಗು ನಮಗೆ ಸಪೋರ್ಟಾಗಿ ನಿಂತ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.